ಇವಳು ಯಾಕೆ ಕಣ್ಣು ಮಾಡೋ ತರ ನೋಡ್ತಾವಳೆ? ಇವಳು ಕಾವ್ಯ ಅಂತ ಹೆಸರಿಡೋ ಬದಲು ಕಾಡ್ ರಾಕ್ಷಸಿ ಅಂತ ಇಡ್ಬೇಕಿತ್ತು. ಮುಖದಲ್ಲಿ ಯಾವಾಗ್ಲೂ 3-4 kg ಸಿಟ್ಟೆ ಇರುತ್ತೆ. ಗೀಂಡ ಮೃಗಂಗೆ ಮದ್ವೆ ಡ್ರೆಸ್ ಹಾಕಿತ್ತಾರ ಇದ್ದಾನೆ. ಇಂಥವ್ನ್ಗೆ ನಮ್ಮ ಅಕ್ಕನ್ ಕೊಡ್ತಿದೀವಲ್ಲ, ಛೇ ಪಾಪ ನಮ್ಮ ಅಕ್ಕ. ಕಾಲೇಜಿಂದನೂ ಅವರಿಬ್ರು ಫ್ರೆಂಡ್ಸು, ಅದಕ್ಕೆ ತಮಾಷೆ ಮಾಡ್ತಿದ್ದಾಳೆ ಅಲ್ವಾ ಸ್ನೇಹ? ಹೌದು, 6 ವರ್ಷದಿಂದ ಪರಿಚಯ ನಮ್ದು. ಒಳ್ಳೇದಮ್ಮ, ನೀನ್ ಬಂದಿದ್ದು ತುಂಬಾ ಖುಷಿ ಆಯ್ತು. ಅಂದಾಗೆ ಸ್ನೇಹ, ಇವ್ರು ನಮ್ ದೊಡ್ಡಮ್ಮ, ಇವ್ರು ನಮ್ಮಪ್ಪ, ಅವಳು ನನ್ ದೊಡ್ಡ ತಂಗಿ ಪಂಚಮಿ, ಅಂಡ್ ಇವಳು ಚಿಕ್ಕ ತಂಗಿ ಪೂರ್ವಿ. ಓ, ಪೂರ್ವಿ ಅಂದ್ರೆ ನೀವೇನಾ? ರಾಮ್ ನಿಮ್ ಬಗ್ಗೆ ಯಾವಾಗ್ಲೂ ಹೇಳ್ತಿರ್ತಾರೆ. ಏನ್ ಹೇಳ್ತಿರ್ತಾನೆ? ನಾನ್ ತುಂಬಾ ತಿಂತೀನಿ ಅಂತ ಹೇಳಿದ್ನಾ? ಹಾಗೇನಿಲ್ಲ. ಅಪ್ಪ ಬರ್ಲಿಲ್ವಾ ಸ್ನೇಹ? ಅವ್ರು ಸ್ವಲ್ಪ ಬ್ಯುಸಿ ಆಂಟಿ. ಅಯ್ಯೋ ಪರವಾಗಿಲ್ಲ ಬಿಡಮ್ಮ. ಸ್ನೇಹ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ರಾಮ್ ರಾಮ್, ನೀವಿಬ್ರು ಮದ್ವೆ ಆಗ್ತಿರೋ ವಿಷಯನ ನಾನು ಯಾರಿಗೂ ಹೇಳಿಲ್ಲ ಕಣೋ. ಮಾದೇವನ್ ಮದ್ವೆ ಆಗ್ಲಿ, ಆಮೇಲೆ ಮಾತಾಡ್ತೀನಿ. ಅಲ್ಲಿವರೆಗೂ ನೀನು ಯಾರಿಗೂ ಹೇಳ್ಬೇಡ. ಇಲ್ಲ ಅಮ್ಮ, ನೀನ್ ಅವತ್ತು ಹೇಳಿದ್ಯಲ್ಲ, ನಾವ್ ಯಾರಿಗೂ ಏನು ಹೇಳಲ್ಲ. ರಾಮ್, ಅಪ್ಪ ಬಂದೆ. ಸ್ನೇಹ, ನೀನ್ ಅಮ್ಮನ ಜೊತೆ ಮಾತಾಡ್ತೀರಾ? ನಾನು ಹೋಗಿ ಬರ್ತೀನಿ. ಏನಪ್ಪ ಕರೆದ್ರಲ್ಲ? ಮಗನೇ ರಾಮ್, ಈಗ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಆ ಹುಡುಗಿ ನಿನಗೆ ಬರೀ ಫ್ರೆಂಡ್ ತಾನೆ? ಯಾಕೆ ಕೇಳಿದ್ರೆ ಅವಳು ಮಾತಾಡ್ತಾ ಇರೋದು ನೋಡಿದ್ರೆ ತುಂಬಾ ದಿವಸದ ಪರಿಚಯ ಅಂತ ಕಾಣುತ್ತೆ. ಅದಕ್ಕೆ ಆ ಹುಡುಗಿ ಬರೀ ಫ್ರೆಂಡಾ ಅಥವಾ ಪ್ರೀತಿ ಪ್ರೇಮ ಅಂತ? ಆತರ ಏನೂ ಇರಲ್ಲ ಶ್ರೀಧರ್. ರಾಮ್ ಯಾರನ್ನಾದ್ರೂ ಇಷ್ಟಪಟ್ರೆ ಮೊದಲು ಹೇಳೋದು ನನ್ಗೇನೆ. ರಾಮ್ ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ. ಅವಳು ಬರೀ ಫ್ರೆಂಡೇ ಆಗಿರ್ತಾಳೆ ಅಲ್ವಾ ರಾಮ್? ಸರಿ, ನೀನ್ ಹೋಗಪ್ಪ. ಸರಿ ಸರಿ. ಒಂದ್ ಯಾರು ನೀವು ಗಾಬರಿ ಮಾಡ್ತೀರಲ್ಲ? ಪ್ರೇಮ ರೆಡಿ ಆಗ್ತಿದ್ದಾಳೆ. ರೆಡಿ ಆಗ್ತಿದ್ದಾಳೆ, ನೀವೇನ್ ಟೆನ್ಷನ್ ಮಾಡಿ. ಬನ್ನಿ ಬನ್ನಿ. ಯಜಮಾನ್ರು ಬರ್ಲಿಲ್ವೇ? ಬನ್ನಿ ಪಾಪ, ನಡಿ. ಶಾರದಾ, ನೀವ್ ಬಂದವ್ರನ್ನ ಮಾತಾಡಿಸ್ತಾ ಇರು, ನಾನು ಪ್ರೇಮನ್ ಮಾತಾಡ್ಸ್ಕೊಂಡ್ ಬರ್ತೀನಿ. ಆಯ್ತು, ನೀವ್ ಹೋಗಿರಿ. ನಮಸ್ತೆ, ಬನ್ನಿ. ಬನ್ನಿ ಬನ್ನಿ. ನಮಸ್ಕಾರ. ಬನ್ನಿ ಬನ್ನಿ. ಶಾರದಾ, ಅದಕ್ಕೆ ಅಂತೂ ಆ ದೇವ್ರು ಒಳ್ಳೆ ಕಡೆನೆ ಸಂಬಂಧ ಕೂಡ್ಸ್ಬಿಟ್ಟ. ಹೌದು, ಅದಕ್ಕೆ ಕಲ್ಯಾಣಿ ಅದ್ಕೆ ಅಂತ ಅತ್ತೆನ್ ಪಡೆಯಕ್ಕೆ ನಮ್ ಪ್ರೇಮ ತುಂಬಾನೇ ಪುಣ್ಯ ಮಾಡಿದಾಳೆ. ಹೌದೌದು. ಅಷ್ಟೇ ಅಲ್ಲ, ಬರೋ ಸೊಸೆಗೆ ಅಕ್ಕ ಆಗ್ಲೇ ಒಡವೆ ಬಟ್ಟೆಗಳನ್ನೆಲ್ಲ ಕೊಂಡ್ಕೊಂಡಿದ್ದಾಳೆ. ಹೌದು, ಅದಕ್ಕೆ ಇದನ್ನೆಲ್ಲ ನೋಡ್ತಿದ್ರೆ ನನ್ಗಂತೂ ತುಂಬಾ ಖುಷಿ ಆಗತ್ತೆ. ನಂಗೂ ಅಷ್ಟೇಪ್ಪ. ಎಲ್ರು ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಮ್ ಪ್ರೇಮನ್ಗಂತೂ ಯಾವ ಕೊರತೆನೂ ಆಗ್ಬಾರ್ದು. ಅಯ್ಯೋ ಅದಕ್ಕೆ, ನೀವೆಲ್ಲ ಇರ್ಬೇಕಾದ್ರೆ ಅವ್ಳು ಯಾಕೆ ಕೊರತೆ ತಾನೇ ಬರುತ್ತೆ ಹೇಳಿ? ಕರೆಕ್ಟ್ ಆಗಿ ಹೇಳ್ದೆ. ನಾವೆಲ್ಲ ಇರೋವಾಗ ಅವಳು ಯಾವ ಕೊರತೆನೂ ಬರಲ್ಲ. ಕಷ್ಟ ಅಂತೂ ಅವಳ ಹತ್ರನೂ ಸುಳಿಯಲ್ಲ. ನಮ್ ಮಾದೇವ ಬಂಗಾರದಂತ ಹುಡುಗ, ಆದ್ರೆ ಸ್ವಲ್ಪ ಕೋಪಿಷ್ಟ. ಸುಮಾರು ಜನದ ಜೊತೆ ಗಲಾಟೆ ಮಾಡ್ಕೊಂಡ್ಬಿಟ್ಟಿದಾನೆ. ಸಮಸ್ಯೆ ಏನು ಅಂದ್ರೆ, ಅವನಿಂದ ಪೆಟ್ಟು ತಿಂದವರು ಅವನ್ ಮೇಲ್ ದ್ವೇಷ ಕಾರ್ತಾನೆ ಇರ್ತಾರೆ. ಅದನ್ನ ನೆನೆಸ್ಕೊಂಡ್ರೆ ನನ್ಗೆ ಆಗಾಗ ದಿಗ್ಲಾಗತ್ತೆ ಶಾರದಾ. ನಮ್ಮ ಮಾದೇವ ಒಬ್ಬೊಬ್ನೇ ಓಡಾಡೋವಾಗ 4-5 ಜನ ಸೇರ್ಕೊಂಡು ಅವನ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಬಿಟ್ರೆ ಅಯ್ಯಯ್ಯೋ. ಮದ್ವೆ ಆಗೋವರೆಗೂ ಏನು ತೊಂದರೆ ಇಲ್ಲ.
ಮದ್ವೆ ಆದ್ಮೇಲೆ ಏನಾದ್ರು ತೊಂದರೆ ಆಗೋದ್ರೆ ಏನ್ ಗತಿ ಶಾರದಾ? ಮದ್ವೆ ಆದ್ಮೇಲೆ ಏನಾದ್ರು ತೊಂದರೆ ಆಗೋದ್ರೆ ಏನ್ ಗತಿ ಶಾರದಾ? ನಮ್ ಪ್ರೇಮನ್ ಗತಿ ಏನು? ಅವಳ ಸಂಸಾರದ ಗತಿ ಏನು? ಇದೇ ಕಾರಣಕ್ಕೆ ಶಾರದಾ ನಮ್ ಮಾದೇವನ್ಗೆ ಹೆಣ್ ಕೊಡೋದಕ್ಕೆ ಊರಲ್ಲಿ ಯಾರೂ ಒಪ್ಲಿಲ್ಲ. ಆದ್ರೂ ಪರವಾಗಿಲ್ಲ ಶಾರದಾ, ಧೈರ್ಯವಾಗಿ ನೀವು ನಿಮ್ಮನೆ ಮಗಳನ್ನ ನಮ್ಮನೆ ಕೊಟ್ಟು ಮದ್ವೆ ಮಾಡ್ತಾ ಇದ್ದೀರಾ. ಏನೇ ಆಗ್ಲಿ, ನಮ್ ಮಾದೇವ ಒಳ್ಳೆ ಗಂಡ ಆಗಿ ನಮ್ ಪ್ರೇಮನ್ನ ಸುಖವಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು ನನಗೆ. ಅವನಿಗೆ ಮೊದ್ಲೇ ಶತ್ರುಗಳು ಜಾಸ್ತಿ, ಅವರಿಂದ ಅವನಿಗೆ ಯಾವ ತೊಂದ್ರೆನೂ ಆಗ್ಬಾರ್ದು ಅಂತ ದಿನಾ ನಾನ್ ದೇವ್ರ ಹತ್ರ ಬೇಡ್ಕೋತೀನಿ. ಸರಿ ಶಾರದಾ, ನೀನು ಬರೋವ್ರನ್ನ ನೋಡ್ಕೊ, ನಂಗೆ ಒಳಗಡೆ ಕೆಲಸ ಇದೆ, ಬರ್ತೀನಿ. ಆಯ್ತು. ಮೊದಲು ಬೆಂಕಿ ಕಡ್ಡಿ ಇವಾಗ ಏರಿದ್ದೇನೆ, ಮುಂದೆ ಇದೆ ಮಾರಿ ಹಬ್ಬ. ಇದೇನ್ ಇವ್ರು ಮಹಾದೇವನ್ಗೆ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಅಂತಿದಾರಲ್ಲ. ನಮಸ್ತೆ ನಮಸ್ತೆ, ಬನ್ನಿ ಬನ್ನಿ. ಶಾರದಾ, ಶಾರದಾ, ಯಾಕೆ ಮಕ್ಕ ಸಪ್ಪು ಮಾಡ್ಕೊಂಡಿದೀಯಾ? ಏನಿಲ್ಲ ರೀ. ಸರಿ ಬಾ, ಪುರೋಹಿತರು ಪ್ರೇಮನ ಕರ್ಕೊಂಡು ಬರಕ್ ಹೇಳಿದ್ದಾರೆ, ಬಾ ಹೋಗೋಣ. ನಡೀರಿ. ಸಮುದ್ರ ಕಲಿಗೆ ಪ್ರಥಮ ಅದೇನು ಬೋದಿತೆ ಬರ್ತೋಟೆ ಬರ್ತಕಂಡೆ ದಂಡಗಾರಣ್ಯ ಗೋದಾವರಿ ಆದ ಕುಂತೀರಿ. ಅಮ್ಮ, ವರನ್ ಕರ್ಕೊಂಬನ್ನಿ, ಸಮಯ ಮೀರ್ತಾ ಇದೆ. ರಾಮ್, ಟೈಮ್ ಆಯ್ತಂತೆ, ಮಹಾದೇವ್ನ ಕರ್ಕೊಂಬ. ಸರಿ ದೊಡಮ್ಮ, ಬರ್ತಾನ. ಸಭೆಗೆ ನಮಸ್ಕರಿಸಿ ಇಲ್ಲಿ ಕೂತ್ಕೊಳ್ಳಪ್ಪ. ಪ್ರೇಮ, ಪ್ರೇಮ, ಓ ಪ್ರೇಮ, ಸ್ಟೇಜ್ ಮೇಲೆ ಹೋಗ್ಬೇಕು, ಬಾ. ಬಾಮ್ಮ.
ಸಭೆಗೆ ನಮಸ್ಕಾರ ಮೇಡಮ್. ಮದುಮಗನ ಪಕ್ಕ ಕೂತ್ಕೊಳ್ಳಮ್ಮ. ಏನ್ ಹೇಳ್ದೆ ಅಕ್ಕ? ಹೇಳೋದೆಲ್ಲ ಹೇಳ್ದೆ, ಆದ್ರೆ ನನ್ ಮಾತು ಕೆಲಸ ಮಾಡುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ ಕಣ. ಹುಡುಗಿಗೆ ಹೇಳಕ್ಕ, ಅವ್ರ ಅಮ್ಮಂಗೆ ಹೇಳಿ ಏನ್ ಪ್ರಯೋಜನ? ಹಾಗೆ ಮಾಡ್ತೀನಿ. ಈ ಸಲ ನನ್ನ ಬಾಣ ಗುರಿ ತಪ್ಪಾರ್ದು. ಗಂಡು ಹೆಣ್ಣು ಹಾರನ್ ಬದಲಾಯಿಸ್ಕೊಡ್ರಪ್ಪ. ತಾನೇ ನಾನೇ 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 ತಾನೇ ನಾನೇ ನಾನೇ. ಇವಳು ಯಾಕೆ ಕಣ್ಣು ಮಾಡೋ ತರ ನೋಡ್ತಾವಳೆ? ಇವಳು ಕಾವ್ಯ ಅಂತ ಹೆಸರಿಡೋ ಬದಲು ಕಾಡ್ ರಾಕ್ಷಸಿ ಅಂತ ಇಡ್ಬೇಕಿತ್ತು. ಮುಖದಲ್ಲಿ ಯಾವಾಗ್ಲೂ 3-4 kg ಸಿಟ್ಟೇ ಇರುತ್ತೆ. ಗೀಂಡ ಮೃಗಂಗೆ ಮದ್ವೆ ಡ್ರೆಸ್ ಹಾಕಿದ ತರ ಇದ್ದಾನೆ. ಇಂಥವನ್ಗೆ ನಮ್ಮ ಅಕ್ಕನ್ ಕೊಡ್ತಿದೀವಲ್ಲ. ಛೇ, ಪಾಪ ನಮ್ಮ ಅಕ್ಕ. ಪ್ರೇಮ, ಹಾರ ಬದಲಾಯಿಸಮ್ಮ.